ಚಳ್ಳಕೆರೆ ತಾಲೂಕಿನ ಸಿದ್ದೇಶ್ವರದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ಯಾದಿಗುಂಟೆ ಗ್ರಾಮದಲ್ಲಿ ಅಲೆಮಾರಿ ದಾಸರ ಜನಾಂಗದ 25ಕ್ಕೂ ಹೆಚ್ಚು ಕುಟುಂಬಗಳು ಕಳೆದ 20 ವರ್ಷಗಳಿಂದ ಬಯಲಿನ ಜೋಪಡಿ ಗುಡಿಸಲಿನಲ್ಲಿ ಬದುಕು ಸಾಗಿಸುತ್ತಿವೆ. ವಾಸಿಸಲು ಶಾಶ್ವತ ಸೂರಿಲ್ಲ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯ ನಡುವೆ ಜೀವನ ನಡೆಸುತ್ತಿರುವ ಈ ಕುಟುಂಬಗಳ ಗೋಳು ಕೇಳುವವರೇ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಶಿಕ್ಷಣಕ್ಕೂ ಸಮರ್ಪಕ ವ್ಯವಸ್ಥೆಯಿಲ್ಲದ ಕಾರಣ ಅವರ ಭವಿಷ್ಯವು ಆತಂಕಕ್ಕೆ ಒಳಗಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರುವ ಈ ಕುಟುಂಬಗಳು ಈಗಲಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿವೆ. ಶಾಶ್ವತ ಮನೆ, ಕುಡಿಯುವ ನೀರು, ವಿದ್ಯುತ್ ಹಾಗೂ ಅಗತ್ಯ ಮೂಲಸೌಲಭ್ಯಗಳನ್ನು ಕಲ್ಪಿಸಿ ಗೌರವಯುತ ಬದುಕಿಗೆ ಅವಕಾಶ ಮಾಡಿಕೊಡಬೇಕೆಂದು ಅಲೆಮಾರಿ ದಾಸರ ಜನಾಂಗದ ಕುಟುಂಬಗಳು ಮನವಿ ಮಾಡಿವೆ. ಜನಧ್ವನಿ ನ್ಯೂಸ್, ಚಳ್ಳಕೆರೆ. ಪೂರ್ತಿ ನಾವು ನೀರು ಕುಡಿಬೇಕು, ಇಲ್ಲಾಂದ್ರೆ ಇಲ್ಲ. ಇಂತ ಇರ್ಬೇಕು, ಬರ್ಬೇಕು ಎಲೆಕ್ಷನ್ಗೆ. ಯಾರನ್ನ ಅಲ್ಲಿ ನಮ್ದು ಬಂದ್ರೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮೆಂಬರ್ಗಳೆಲ್ಲ ಸುಮ್ಮನೆ ಇದ್ದಾರೆ, ಏನು ಹೆಲ್ಪ್ ಮಾಡ್ತಿಲ್ಲ. ಇದು ಮಳೆ ನೀರಿನಾಗೆ ಕುಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಇಲ್ಲಿ 15ರಿಂದ 20 ವರ್ಷ ಇಲ್ಲೇ ವಾಸವಾಗಿದ್ವಿ, ಏನೊಂದು ವ್ಯವಸ್ಥೆ ಇಲ್ಲ. ನಮ್ದು ಚಳ್ಳಕೆರೆ ತಾಲೂಕು ಕ್ಯಾದಿಗುಂಟೆ ಗ್ರಾಮ ಬಂದ್ರೆಗಿದ್ದೀವಿ. ನಾವೇನೋ ತೀರಾ ಕರೆಂಟ್ ಇಲ್ಲ, ನೀರಿಲ್ಲ ಅಂತ ಹೇಳಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಇಲ್ಲಿ ಕರೆಂಟ್ ಇಲ್ಲ. ಯಾರು ರೈತರನ್ನು ಕೇಳಿದೆ, ನಾವು ನೀರು ನಮಗೆ ಕೂಲಿ ಬಂದರೆ ಕೊಡ್ತೀವಿ ಅಂತಾರೆ, ಕರೆಂಟ್ ಆಗಲಿ ಒಂದು ನೀರಾಗಲಿ ಕುಡಿಯೋಕ್ಕೆ. ನಾವು ಇಷ್ಟು ವರ್ಷನೂ ನಾವು ಇಲ್ಲಿ 25 ವರ್ಷಕ್ಕೆ ಇದ್ರೂ ನಮ್ಮನ್ನು ಯಾವುದೇನೂ ಕಿವಿ ಹಾಕ್ಯಂಬಾರಿದ್ದಾರೆ. ಪ್ರತಿಯೊಬ್ಬರಿಗೂ ತಿಳಿಸಿದ್ವಿ ಪಂಚಾಯತಿ ಆಫೀಸ್ನಾಗ. ಅವ್ರು ಯಾವುದೂ ನಮ್ಮನ್ನು ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಗಮನ ಕೊಡ್ತಾನೇ ಇಲ್ಲ. ನಾವಿಲ್ಲಿ ಅಡವೆಗೆ ಹುಳ ಉಪ್ಪು ಶಾದ್ರೆಗೆ ನಾವು ಯಾವ ಥರ ಜೀವನ ಮಾಡಬೇಕು, ನಾವು ಹೆಂಗಿರ್ಬೇಕು ಇಲ್ಲಿ ಕತ್ಲಾಗೆ ಮಕ್ಕಳು ಮಾರಿ ಕಟ್ಕೊಂಡು ಎಲ್ಲ. ದಯವಿಟ್ಟು ನೀವು ತಹಸೀಲ್ದಾರ್ ಸಾಹೇಬರು ಹಾಗೂ ನಮ್ಮ MLA ಸಾಹೇಬರು ನಮ್ಮ ಕಡೆ ಸ್ವಲ್ಪ ಗಮನ ಕೊಟ್ಟು ನಮ್ಗೊಂದು ಸ್ವಲ್ಪ ಕುಡಿಯೋ ನೀರು, ಕರೆಂಟಿಂದು ವ್ಯವಸ್ಥೆ ಕೊಡಬೇಕಂತ ನಾವು ದಯವಿಟ್ಟು ಕೇಳ್ಕೊಳ್ತೀವಿ.